ಸಾಮಾನ್ಯವಾಗಿ MLA ಅಂತ ಹೇಳಿದ ತಕ್ಷಣ ಬಿಡಪ್ಪ ದೊಡ್ಡ ಮನುಷ್ಯರು ನಮ್ಗೆಲ್ಲ ಎಲ್ಲಿ ಸಿಗ್ತಾರೆ, ಓಟ್ ಹಾಕೋದಷ್ಟೇ, ಎಲೆಕ್ಷನ್ ಟೈಮಿಗೆ ಮಾತ್ರ ಸಿಗ್ತಾರೆ ಅನ್ನೋ ಒಂದು ಮಾತಿರುತ್ತೆ. ನೀವು ಸ್ವಲ್ಪ ತದ್ವಿರುದ್ಧವಾಗಿದ್ದೀರಲ್ಲ, ಹೆಂಗೆ? ಇಲ್ಲ, ನಾನು ಒಂದು ಬಾರಿ ಬೈ ಎಲೆಕ್ಷನ್ ಸೋತಿದ್ದೇನೆ. 3 ಬಾರಿ ಕಂಟಿನ್ಯೂಸ್ ಆಗಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಶಾಸಕನಾಗಿದ್ದೇನೆ. ನಾನು ಹುಟ್ಟಿ ಬೆಳೆದಂಥದ್ದು ಕೂಡ ಇದೇ ತಾಲೂಕಿನಲ್ಲಿ. ಇಲ್ಲಿಗೆ ಸುಮಾರು 2 ಕಿಲೋಮೀಟರ್ ದೂರ ಇರ್ತಕ್ಕಂಥ ಕುಪ್ಪನಹಳ್ಳಿಯಲ್ಲಿ ನಮ್ಮ ಸ್ವಂತ ಗ್ರಾಮ. ಬಂಗಾರಪೇಟೆಗೆ ಸುಮಾರು 4 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಕಸಬಾ ಹೋಬಳಿಯ ಕುಪ್ಪನಹಳ್ಳಿ ನನ್ನ ಸ್ವಂತ ಗ್ರಾಮ. ಕರೆಕ್ಟ್. ನಮ್ಮ ತಂದೆ ತಾಯಿ ಎಲ್ಲ ಕೂಡ ಬಡತನದಲ್ಲಿ ಬೆಳೆದಂಥವ್ರು ನಾನು. ಸೊ ಹಾಗಾಗಿ ಈ ಸ್ಥಳೀಯವಾಗಿರೋದ್ರಿಂದ ನನಗೆ ನನ್ನ ವಾಸದ ಮನೆ ಕೂಡ ಬಂಗಾರಪೇಟೆನೇ. ಹೌದು. ನನಗೆ ಬೆಂಗಳೂರಲ್ಲಿ ಯಾವುದೇ ರೀತಿಯ ಮನೆಗಿನ ಎಂಥದ್ದು ಇಲ್ಲ. ನಾನು ನಿಜ ಅಲ್ವಾ ಸರ್? ನಿಜ ಹೇಳ್ತಿದ್ದಾರೆ ಬೆಂಗಳೂರಲ್ಲಿ ಅಲ್ಲ ಅವ್ರಿಗೆ ಹೇಳೋದು. ಹೌದು, ನನಗೆ ಬೆಂಗಳೂರಲ್ಲಿ ಮನೆ ಇಲ್ಲ. ಬಂಗಾರಪೇಟೆ ಬಿಟ್ಟರೆ ಬೇರೆ ಎಲ್ಲೂ ಕೂಡ ನನ್ನ ಸ್ವಂತ ಮನೆ ಇಲ್ಲ. ನಾನು ಹುಟ್ಟದಾಗಿಂದ ಕೂಡ ಇದೇ ಕಾನ್ಸ್ಟಿಟ್ಯೂನ್ಸಿಯಲ್ಲೇ ವಾಸವಾಗಿದ್ದೇನೆ, ಇಲ್ಲೇ ಇದ್ದೇನೆ. ಪುರಸಭಾ ಸದಸ್ಯನಾಗಿ, ಪುರಸಭಾ ಅಧ್ಯಕ್ಷನಾಗಿ, ಒಬ್ಬ ವ್ಯಾಪಾರಸ್ಥನಾಗಿ ಹುಟ್ಟದಲ್ಲಾಗಾಯ್ತು ಕೂಡ ಜನರ ಮಧ್ಯೆ ಇದೇ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಇದ್ದೇನೆ. ಓಕೆ. ಸೊ ಹಾಗಾಗಿ ನಾನಿವತ್ತು ಬೆಳಗ್ಗೆ ಬೆಂಗಳೂರು ಕೆಲಸಕ್ಕೆ ಹೋದರೆ ರಾತ್ರಿ 12 ಆಗಲಿ 1 ಆಗಲಿ ಕೆಲಸ ಮುಗಿಸಿ ನೇರ ಬಂಗಾರಪೇಟೆ ಬರ್ತಕ್ಕಂಥದ್ದು ನನ್ನ ಅಭ್ಯಾಸ. ಅದನ್ನೇ ಮಾಡಿಕೊಂಡು ಬಂದಿದ್ದೀನಿ ಕೂಡ. ಎರಡನೇದಾಗಿ ನಾನು ಪ್ರತಿದಿನ ಜನರ ಕೈಗೆ ಸಿಗ್ತೇನೆ. ಜನರಿಗೆ ನನ್ನನ್ನು ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆ ತನಕ ಸಾಮಾನ್ಯ ಜನ ನನ್ನನ್ನು ಬಂದು ಭೇಟಿ ಮಾಡ್ಬೋದು. ನಾನು ಬಂಗಾರಪೇಟೆ ಮನೆ, ಅಲ್ಲಿ ಬಿಟ್ಟರೆ ರೆಸಾರ್ಟು ಅಥವಾ ತಾಲೂಕು ಆಫೀಸು ಅಥವಾ ಇಲ್ಲಿ, ಈ 4 ಕಡೆ ನಾನು ಬಂಗಾರಪೇಟೆ ಇದ್ದೀನಿ ಅಂತ ಗೊತ್ತಾದರೆ 4 ಕಡೆ ಜನರಿಗೆ ನಾನು ಅವೈಲಬಿಲಿಟಿ ಇದ್ದೇ ಇರ್ತೇನೆ. ಓಕೆ. ಈಗ ನಂಗೆ ಒಂದು ಪ್ರಶ್ನೆ ಬಂತು. ಸಾಮಾನ್ಯವಾಗಿ ಎಲ್ಲ ಎಷ್ಟೇ ದೂರದಲ್ಲಿರಲಿ ಹತ್ತಿರದಲ್ಲಿರಲಿ ಬೆಂಗಳೂರಿಗೆ ಪ್ರತಿಯೊಂದು ಶಾಸಕರು ಬೆಂಗಳೂರು ಅಂದರೆ ನನ್ನೊಂದು ಮನೆ, ನಾವು ಫ್ಲ್ಯಾಟು ಏನೋ ಒಂದು ಇದ್ದೇ ಇರುತ್ತೆ ನಾವು ಕೇಳಲ್ಪಟ್ಟಂಗೆ. ನಿಮಗೆ ಬೆಂಗಳೂರು ಮೇಲೆ ಯಾಕೆ ದ್ವೇಷ ಅಂತನಾ, ಅಥವಾ ನಮ್ಮ ಕ್ಷೇತ್ರ ಬಿಟ್ಟು ಯಾಕಪ್ಪ ಬೇರೆ ಕಡೆ ಹೋಗ್ಬೇಕು? ನನಗೆ ನನ್ನ ಕ್ಷೇತ್ರದಲ್ಲಿ ನನ್ನ ಜನಗಳ ಮಧ್ಯೆ, ನನ್ನ ಸ್ನೇಹಿತರ ಮಧ್ಯೆ, ನನ್ನ ಅಭಿಮಾನಿಗಳ ಮಧ್ಯೆ ಬದುಕಬೇಕು ಅಂತ ಆಸೆ ನನಗೆ. ಓಕೆ, ಸಾಮಾನ್ಯವಾಗಿ ಇರುತ್ತಲ್ಲ ಸರ್. ಹಾಗಾಗಿ ನನಗೆ ಬೆಂಗಳೂರಲ್ಲಿ ಒಬ್ಬ ಪರಕೀಂತರ ಅಲ್ಲೋಗಿ ಮನೆ ಮಾಡ್ಕೊಂಡು ಬದುಕಲಿಕ್ಕೆ ನನಗಿಷ್ಟ ಇಲ್ಲ. ಇದು ಪಾಯಿಂಟ್. ಸಾಮಾನ್ಯವಾಗಿ ಬೆಂಗಳೂರು ಕೆಲವೊಬ್ರು ಬೆಂಗಳೂರಲ್ಲಿ ನೀವು ಮನೆ ಮಾಡಬಹುದು, ಅಕ್ಕಪಕ್ಕ ಮನೆಯವರೇ ನಿಮ್ಗೆ ಪರಿಚಯ ಇರೋದಿಲ್ಲ. ನಿಮ್ಗೆ ಕಷ್ಟ ಆಯ್ತು ಒಳ್ಳೇದಾಯ್ತು ಯಾರು ಹತ್ರಕ್ಕೆ ಬರೋದಿಲ್ಲ ಅಲ್ಲಿ. ಓಕೆ ಓಕೆ. ಇಲ್ಲಿ ಹಾಗಲ್ಲ, ಸಣ್ಣ ಇನ್ಸಿಡೆಂಟ್ ಆದ್ರೂ ಕೂಡ 100 ಜನ ಬರ್ತಾರೆ. ಅಭಿಮಾನಿಗಳು, ಸ್ನೇಹಿತರು, ಎಲ್ಲ ಸಮುದಾಯದವರು ಕೂಡ ಪ್ರೀತಿಯಿಂದ ಬಂದು ನಮ್ಮ ಕಷ್ಟಗಳಲ್ಲಿ ಭಾಗವಹಿಸ್ತಾರೆ. ಹಂಗಾಗಿ ನನಗೆ ಮೊದಲಿಂದ ಕೂಡ ನನ್ನ ಜನ, ನನ್ನ ಬಂಧುಗಳು, ನನ್ನ ಸ್ನೇಹಿತರು ಅಂತೇಳಿ ನಾನು ಬಂಗಾರಪೇಟೆಯಲ್ಲೇ ವಾಸವಾಗಿದ್ದೇನೆ. ಅಂದರೆ ಸ್ನೇಹಜೀವಿ. ಇನ್ನೂ ನಮ್ಮ ಉತ್ತರ ಕರ್ನಾಟಕದಲ್ಲಿ ಹೇಳ್ತಾರೆ ಜವಾರಿ ಮನುಷ್ಯರಿ ಅವರು ಅಂತ, ಅಂದರೆ ನಾಟಿ ಆಗಿರ್ಬೇಕು ಅಂತ. ಹಂಗೆ ಫೀಲ್ ಆಯ್ತು ನನಗೆ. ನಾವು ನಾಟಿನೇ, ಹುಟ್ಟಿದ್ದು ನಾಟಿನೇ, ಬೆಳೆದಿದ್ದು ನಾಟಿನೇ, ಇರೋದು ಹೀಗೇನೆ, ಮುಂದೆ ಇರೋ ಬಳಸೋದು ಹೀಗೇನೆ. ಇನ್ನೊಂದು ನಾಟಿ ಇದೆ ಗೊತ್ತಾ ಸರ್? ತುಂಟತನ, ಬಾಳಿ ನಾಟಿ ಅವನು ಅಂತ ನಾಟಿನ ನೀವು? ಇಲ್ಲ, ಅಂತ ನಾಟಿ ಇಲ್ಲ. ಓಕೆ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.